ಯಾರೋ ಬರ್ತಾ ಇದ್ದಾರಲ್ಲ ನಮ್ಮ ಗಗ್ಗಿ ಜೊತೆಗೆ. ಯಾರು ಇವರು? ಯಾರ ಮೇಷ್ಟ್ರು ಮೇಡಮ್ ಒಳಗೊಳಗೆ ಅವ್ರಿ. ಮೇಡಮ್ಮ, ಒಬ್ಬರು ಮೇಷ್ಟ್ರು. ಯಾಕೋ ಇವಳ ಜೊತೆ ಬರ್ತಾ ಇದ್ದಾರಲ್ಲ ನಮ್ಮ ಗಗನನ ಜೊತೆಗೆ. ಯಾಕೆ ಈ ಓದಲ್ಲ ಅಂತ ಏನಾನ ಅಂತ ಕೇಳಕ್ಕೆ ಬಂದಿರಬೇಕು. ಓದಲ್ಲ ಪಿಳ್ಳೆ ಅಂತ ಏನಾನ ಹೇಳಕ್ಕೆ ಬಂದಿರಬೇಕು ಅನ್ಸುತ್ತೆ ಸಮಾನ. ಮಿಸ್, ಇದೆ ನಮ್ಮ ಮನೆ. ಹೌದಾ? ನಿಮ್ಮ ಅಪ್ಪಾಜಿ ಇದ್ದಾರಾ? ಹೆಂಗ ಗೊತ್ತಿಲ್ಲ ಮಿಸ್. ನಮ್ಮ ಚಿಕ್ಕಮ್ಮನ ಕೇಳ್ತೀನಿ ತಡೀರಿ. ಒಳಗೇನಾನ ಐತೆನ ಕೇಳ್ತೀನಿ. ಚಿಕ್ಕಮ್ಮ, ಅಪ್ಪ ಐತೆ. ಇವರು ನಮ್ಮ ಸರ್ನು ಮಿಸ್ಸು ಬಂದವ್ರೆ. ಅಪ್ಪ ಇಂತಾಗ ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಬಂದವ್ರೆ. ಐತೆ ಅಪ್ಪಯ್ಯ ಒಳಗಿರ್ಬೇಕೇನ. ಯಾಕೆ ಓದ್ಕ್ಯಾಮ ಅಂತೇಳಿ ಹೇಳ್ತೀನಿ. ಓದ್ಕ್ಯಾಮದೇ ಇಲ್ಲ, ಓದ್ಕ್ಯಾಮದು ಎಲ್ಲ ಮಾಡಮ್ಮ ಅಂತ. ಏನು ಸರ್ ಓದಲ್ವಾ ಇವಳು? ಯಾಕೆ ಯಾತನ ಹೇಳೋದೈತಾ ಸರ್? ಇಲ್ಲ ಕಣ್ರಮ್ಮ, ಓದೋದ್ರ ಬಗ್ಗೆ ಏನಿಲ್ಲ. ಏನೋ ಸ್ವಲ್ಪ ಇವ್ರ ಅಪ್ಪಾಜಿ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದ್ವಿ. ನಾವು ಭಾಳ ದಿವಸದಿಂದ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಆಗ್ತಾ ಇರಲಿಲ್ಲ. ಅದಕ್ಕೇ ಇವಾಗ ಬಂದ್ವಿ. ನಾನು ನಮ್ಮ ಮೇಡಮ್ ಮಾತಾಡಿಕೊಂಡು ಅದಕ್ಕೆ ಇವಾಗ ಬಂದ್ವಿ. ಏನು ಮಾತಾಡಬೇಕು ಸರ್ ಅಂತದ್ದು? ಏನು ಮಾತಾಡ್ಬೇಕು ಸರ್? ಅವ್ರ ಅಪ್ಪಾಜಿ ಹತ್ರ ಮಾತಾಡಬೇಕು. ನಾನು ನಮ್ಮ ಸಾರು ಭಾಳ ದಿವಸದಿಂದ ಮಾತಾಡ್ಕೊಂಡಿದ್ವಿ, ಬರೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ಇವತ್ತು ಬಂದ್ವಿ. ಟೈಮ್ ಮಾಡಿಕೊಂಡು ಬನ್ನಿ ಹೋಗಿ ಬರೋಣ ಸ್ವಲ್ಪ, ಮಧ್ಯಾಹ್ನ ಟೈಮ್ ಯಾವಾಗಾದ್ರೂ ಅಂತೇಳಿ ಬಂದ್ವಿ. ನಿಮ್ಮ ಅಪ್ಪಾಜಿ ಅವ್ರು ಒಳಗಿದ್ದಾರೆ ನಮ್ಮ? ಒಳಗಿರಬೇಕು ಮಿಸ್. ನಮ್ಮ ಅಪ್ಪ ಒಳಗೆ ಕೆಮ್ತಾಯ್ತೆ ಇರಬೇಕು. ನಡೀರಿ ನೋಡೋಣ. ಯಾಕೆ ಯಾಕೆ ಹೇಳಕ್ಕೆ ಬಂದವ್ರೆ ಇವರು? ಯಾಕೆ ಹೇಳಕ್ಕೆ ಬಂದವ್ರಪ್ಪ? ಯಾತ ಅಂತ ಓದೋದ್ರ ಬಗ್ಗೆ ಏನಿಲ್ಲ, ಓದೋದೆಲ್ಲ ಚೆನ್ನಾಗಿ ಓದ್ತಾಳೆ ಅಂತಾರೆ. ಯಾಕೆ ಹೇಳಕ್ಕೆ ಬಂದವ್ರೆ? ತಡಿ ಹೋಗಿ ಕೇಳಿಸ್ಕೊಂಬನದೇಳಿ ಏನು ಹೇಳ್ತಾರೆ ಅಂತ ಹೇಳಿ. ಅಪ್ಪ ಅಪ್ಪ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್ ಅವರೇ. ಬರ್ರಿ ಬಡವ್ರ ಮನೆ ಏನೋ. ಬರ್ರಿ ಕೂತ್ಕೊ ಬರ್ರಿ. ಬಸಪ್ಪ ಅವರೇ, ಭಾಳ ದಿವಸದಿಂದ ಬರಬೇಕು ಅಂತಿದ್ದೆ, ಆದರೆ ಬರೋಕ್ಕೆ ಟೈಮ್ ಆಗಲಿಲ್ಲ. ಅದಕ್ಕೆ ಇವತ್ತು ಟೈಮ್ ಮಾಡಿಕೊಂಡು ನಾನು ನಮ್ಮ ಮೇಡಮ್ ಮಾತಾಡಿಕೊಂಡು ಬಂದ್ವಿ. ಬರ್ರಿ ಮೇಡಮ್ ಅವರೇ, ಬರ್ರಿ ಕೂತ್ಕೊ ಬರ್ರಿ. ಬರ್ರಿ ಸರ್ ಕೂತ್ಕೊ ಬರ್ರಿ. ಅದೇನು ಮಾತಾಡೋಣ ಬರ್ರಿ. ಏನೋ ಬಡವ್ರ ಮನೆ ಹಿಂಗೈತೆ. ಏನು ಅನ್ಕೊಂಬಕ್ಕೆ ಹೋಗ್ಬೇಡ್ರಿ ಸರ್. ಏನು ಮಾಡ್ತೀವಿ ನಾವು, ಒಂದಿಟ್ಟು ಮನೆ ಕಟ್ಕೋಬೇಕು. ಇವಾಗ ಸದ್ಯಕ್ಕೆ ಹುಡುಗರು ಸಣ್ಣವು, ಹುಡುಗರ ಮಕ್ಕಳನ್ನೆಲ್ಲ ಓದಿಸ್ಕೊಂಡು ಸಾಕ್ಯಂಡ್ರು ಸಾಕಾಗೈತೆ. ಅದಕ್ಕೆ ಕಟ್ಟಿಲ್ಲ ಸರ್. ಬಡವ್ರ ಮನೆ ಅಡ್ಜಸ್ಟ್ ಮಾಡ್ಕೇಳ್ರಿ. ಅಯ್ಯೋ ಇರಲಿ, ಪರವಾಗಿಲ್ಲ ಬಿಡ್ರಿ ಅಣ್ಣ. ನಾವು ಬಡತನದಲ್ಲೇ ಹುಟ್ಟಿ, ನಾವು ಬಡತನದಲ್ಲೇ ಬೆಳ್ಕೊಂಡು, ನಾವು ಇಂಥ ಕಷ್ಟ ಎಲ್ಲ ಅನುಭವಿಸ್ಕೊಂಡು ನಾವು ಇಂಥ ಮನೇಲಿ ಇತ್ಕೊಂಡೇ ಬಂದಿರೋರು. ನಾವೇನೇನು ಇವಾಗ ಗೌರ್ಮೆಂಟ್ ಕೆಲಸದಲ್ಲಿದ್ದೀವಿ, ಟೀಚರ್ ಕೆಲಸದಲ್ಲಿದ್ದೀವಿ ಅಂತ ಹೇಳಿ ನಾವೇನು ಇವತ್ತು ಜಂಬ ಪಡ್ತಾ ಇಲ್ಲ, ದೌಲತ್ ಮಾಡ್ತಾ ಇಲ್ಲ. ನಾವು ಇಂಥದ್ದೆಲ್ಲ ಈ ಮಟ್ಟಕ್ಕೆ ಬಂದಿರೋದು. ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಆಗಿರ್ನೂ ಇಲ್ಲ. ನಾವೇನು ಹಂಗೆ ಹಿಂಗೆ ಅಂತ ಹೇಳಿಲ್ಲ. ನಾವು ಈ ಥರದ್ದೆಲ್ಲ ಬಂದಿರೋದೆಲ್ಲ ಅರ್ಥ ಆಗುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಂಡೇ ಬಂದಿರೋದು ನಾವು. ನಾವು ಚಿಕ್ಕವರಿದ್ದಾಗ ಊಟ ಮಾಡೋಕ್ಕೂ ನಮ್ಗಷ್ಟು ಬರ್ತಾನೆ. ನಾವು ಅಂಥದ್ದೆಲ್ಲ ತುಂಬ ಅನುಭವಿಸ್ಕೊಂಡು ಬಂದಿದ್ದೀವಿ ಬಸಪ್ಪಣ್ಣವ್ರೆ. ಅದಕ್ಕೇ ನಾವು ಇವತ್ತು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕೆ ಬಂದು ಈಗ ಗಗನನ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೌದಾ ಮೇಡಮ್ ಅವರೇ? ಚೆನ್ನಾಗಿ ಓದ್ತಾಳ? ಪರವಾಗಿಲ್ವಾ ನಮ್ಮ ಗಗನ? ಓದೋದ್ರ ಬಗ್ಗೆ ಏನು ಚಿಂತೆ ಬೇಡ ಬಿಡೋಣ. ಚೆನ್ನಾಗಿ ಓದ್ತಾಳೆ, ಎಲ್ಲದರಲ್ಲೂ ಚೆನ್ನಾಗಿ ಓದ್ತಾಳೆ. ಓದೋದ್ರ ಬಗ್ಗೆ ಮಾತ್ರ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರಪ್ಪ. ಯಾಕಪ್ಪ? ಚೆನ್ನಾಗಿ ಓದ್ತಾರೆ, ಎಲ್ಲದರಲ್ಲೂ ಔಟ್ ಆಫ್ ಔಟು ತುಂಬ ಚೆನ್ನಾಗಿ ಓದ್ತಾರೆ. ಅವ್ರನ್ನ ಇಲ್ಲಿ ನೋಡ್ರಿ ಬಸಪ್ಪಣ್ಣವ್ರೆ, ನೀವು ಎಲ್ಲಿವರೆಗೂ ಓದಿಸ್ತೀರೋ ಅಲ್ಲಿವರೆಗೂ ಓದಿಸಿ, ಸರಿನಾ? ನೀವು ಚೆನ್ನಾಗಿ ಓದಿಸ್ಬೇಕು, ಕೆಲಸ ತಗೊಳ್ಳೋವರೆಗೂ ಓದಿಸ್ಬೇಕು ಅವ್ರನ್ನ. ಅದನ್ನು ಹೇಳಬೇಕು, ಅದನ್ನು ಮಾತಾಡ್ಬೇಕಂತಲೇ ಬಂದಿರೋದು ನಾವು. ಇಲ್ಲಿ ನೋಡಿ, ಅದೆಷ್ಟು ಏನು ಖರ್ಚಾಗುತ್ತೋ ಖರ್ಚು ಬರಲಿ. ಅವ್ರನ್ನ ಒಳ್ಳೆ ಓದಕ್ಕೆ ಸೇರಿಸಿ ನಾನು ಮುಂದೆ ಅವ್ರನ್ನ ಓದಿಸೋ ಜವಾಬ್ದಾರಿ ನಂದು, ನಮ್ಮ ಮೇಡಮ್ ಅವ್ರದ್ದು ಅಂತ ಹೇಳಿ ನಾವಿಬ್ರು ಮಾತಾಡ್ಕೊಂಡು ಬಂದಿದ್ದೀವಿ. ನಾವಿಬ್ರು ಅರ್ಧ ಹಾಕೊಂಡು ಓದಿಸ್ಬೇಕು ಅವ್ರನ್ನ ಅಂತ. ಇವ್ರು ಓದಿಸ್ತೀನಿ ಅಂತ ಬಂದವರಲ್ಲ. ಈಗ ನನಗೆ ಒಬ್ಬ ಮಗ ಇದ್ದ ಬಸಪ್ಪಣ್ಣವ್ರೆ. ಅದನ್ನು ಹೇಳ್ಬಾರ್ದು ಅದೇನಾಯಿತು ಅಂತೇಳಿ. ಅದು ಸುಮ್ಮನೆ ಹೇಳ್ಬಿಟ್ರೆ ಮನಸ್ಸಿಗೆ ಬೇಜಾರಾಗುತ್ತೆ. ನನಗೂ ಮಕ್ಕಳಿಲ್ಲ, ಈ ಸರ್ಗೂ ಮಕ್ಕಳಿಲ್ಲ. ಅದಕ್ಕೇ ನಾವು ನಿರ್ಧಾರ ಮಾಡಿದ್ದೀವಿ, ಸರ್ ಇಂಥ ಬಡವ್ರ ಮಕ್ಕಳಿಗಾದರೂ ಓದಿಸ್ಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿಕೊಂಡು ನಾವು ಬಂದಿದ್ದೀವಿ. ಅದಕ್ಕೇ ಬಸಪ್ಪಣ್ಣವ್ರೆ, ನಾವು ಓದಿಸ್ತೀವಿ, ಸರಿನಾ? ಆ ಹುಡುಗಿನ ನನಗೆ ಗೊತ್ತು. ಈಗ ನೀವು ತುಂಬ ಕಷ್ಟಪಟ್ಟು ನೀವು ಕೆಲಸ ಮಾಡ್ತೀರಾ ಹೊಲದಲ್ಲಿ ಎಲ್ಲ. ನನಗೆ ಗಗನ ಹೇಳಿದಾಳೆ, ಎಲ್ಲ ಹಿಂಗೈತೆ ಮಿಸ್ ನಮ್ಮ ಮನೆ ಪರಿಸ್ಥಿತಿ ಅಂತ ಹೇಳಿ ಎಲ್ಲ ಹೇಳಿದಾಳೆ. ನನಗೆಲ್ಲ ಅರ್ಥ ಆಗುತ್ತೆ. ಅದಕ್ಕೇ ಅವಳನ್ನ ಎಲ್ಲಿವರೆಗೂ ಓದಿಸ್ತೀರಾ ಅಲ್ಲಿವರೆಗೂ ಓದಿಸಿ, ಚೆನ್ನಾಗಿ ಓದ್ತಾಳೆ. ಒಳ್ಳೆ ಜೀವನ ರೂಪಿಸ್ಕೊಡಿ, ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೋಬೇಕಷ್ಟೇ. ನಾನು ನಮ್ಮ ಸರ್ ಅದೇ ಮಾತಾಡ್ಕೊಂಡಿರೋದು. ಓದಿಸ್ತೀವಿ, ಏನು ಅಮೌಂಟ್ ಏನೇ ಫೀಸ್ ಇದ್ದರೂ ನಾವು ಕಟ್ಟಿ ಓದಿಸ್ತೀವಿ. ಭಾಳ ಚೆನ್ನಾಗಿ ಓದ್ತಾಳೆ. ಇಲ್ಲಿ ಈಗ SLC ವರೆಗೂ ಇಲ್ಲಿ ಓದ್ತಾಳೆ. SLC ಆದಮೇಲೆ ಕಾಲೇಜ್ ಅದೆಲ್ಲನ ನಾವು ಒಳ್ಳೆ ಕಾಲೇಜಿಗೆ ಸೇರಿಸಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸೋ ಜವಾಬ್ದಾರಿ ನಮ್ಮದು. ನಾವು ಜವಾಬ್ದಾರಿ ತಗೊಳ್ತಾ ಇದ್ದೀವಿ. ನಾವು ಓದಿಸ್ತೀವಿ ಗಗನಗೆ. ಅಯ್ಯೋ ಮೇಡಮ್ ಅವರೇ, ನಿಮಗೆ ಈ ಪಾರ್ಟಿ ಐತೆ, ಗೌರ್ಮೆಂಟ್ ಕೆಲಸ ಐತೆ ಅಂತಾರೆ, ನಿಮಗೆ ಮಕ್ಕಳಿಲ್ವೇ ಸರ್? ನಿಮಗೂ ಮಕ್ಕಳಿಲ್ವೇ?
ನಮಗೆ ಇಲ್ಲ ಅಮ್ಮ, ಇವ್ರಿಗೆ ಒಬ್ಬ ಮಗ ಇದ್ದ, ತೀರ್ಕೊಬಿಟ್ಟ. ಹಿಂಗೆ ಏನೋ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿಬಿಟ್ಟು ತೀರ್ಕೊಬಿಟ್ಟ. ಅದಕ್ಕೇ ನಾವು ಬಿಡು ಇನ್ನೇನು ನಮಗಿನ್ಯಾರು ಇದ್ದಾರೆ ಅಂತ ಹೇಳಿ ನಾವು ಈ ರೀತಿ ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು. ಅದಕ್ಕೆ ಸಹಾಯ ಮಾಡ್ತಾ ಇದ್ದೀವಿ. ನನಗೇನೋ ತುಂಬ ಖುಷಿ ಆಯಿತು ಮೇಡಮರೇ. ನೀವು ಬಂದು ಹಿಂಗೆ ನಮ್ಮನೆ ತಕ್ಕ ಬಂದು ಹಿಂಗೆ ನಮ್ಮನೆಗೆ ಕುತ್ಕೊಂಡು ಇಂಥ ಮಾತಾಡ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ಮೇಡಮರೇ ನನಗೆ ಭಾಳ ಖುಷಿ ಆಯ್ತು. ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನಿಜವಾಗ್ಲೂ. ನೀವು ಹೇಳೋ ಮಾತು ನೆನೆಸ್ಕೊಂಡು ನನಗೆ ಇವತ್ತು ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಭಾಳ ಖುಷಿ ಆಗ್ತೈತೆ. ಅಲ್ಲ ಈ ಇಷ್ಟೊಂದು ಐತೆ ಅಂತೀರಾ, ಯಾರನ್ನ ದತ್ತು ತಗೊಂಡ್ರ ಆತಪ್ಪ? ಸುಮ್ಮನಿರೆ, ನಿನಗೆ ಅದೆಲ್ಲ ಅರ್ಥ ಆಗಲ್ಲ. ಸುಮ್ಮನಿರು, ಮಾತಾಡಬೇಡ. ನಮ್ಮ ಹೆಂಡತಿ ಒಪ್ಪಲಿಲ್ಲ ಈ ರೀತಿ ಎಲ್ಲ ದತ್ತು ತಗೊಂಡು ಸಾಕೋದಕ್ಕೆ. ಅದಕ್ಕೆ ನಮಗೆ ಇವಾಗ ಇಂಥ ಮಕ್ಕಳಿಗೆ ನೋಡಿ ನಮಗೆ ಖುಷಿ ಆಗುತ್ತೆ. ಚೆನ್ನಾಗಿ ಓದ್ತಾರೆ, ಹೇಳ್ದಂಗೆ ಕೇಳ್ತಾರೆ. ಏನೇ ಹೋಮ್ವರ್ಕ್ ಕೊಡಲಿ ಬಸಣ್ಣವ್ರೆ ಮಾಡಿಕೊಡ್ತಾರೆ. ಏನೇ ಕೇಳಿ ಎಲ್ಲದರಲ್ಲೂ ಇಂಥದ್ರಲ್ಲಿ ಓದೋದಿಲ್ಲ, ಇಂಥದ್ರಲ್ಲಿ ಇಂಥದ್ದು ಹಿಂದಿದೆ ಎಲ್ಲ ಅಂತ ಮಾತೇ ಇಲ್ಲ. ಎಲ್ಲದರಲ್ಲಿ ಪ್ರತಿಯೊಂದರಲ್ಲೂ ಇದೆ. ತುಂಬ ಚೆನ್ನಾಗಿ ಓದ್ತೈತೆ. ಎಲ್ಲದರಲ್ಲೂ ಚೆನ್ನಾಗಿದೆ. ಶಿಸ್ತು ಚೆನ್ನಾಗಿದೆ, ಓದೋದು ಪ್ರತಿಯೊಂದರಲ್ಲೂ ಚೆನ್ನಾಗಿದೆ. ಹುಡುಗಿ ಗುಣ, ಸ್ವಭಾವ ಪ್ರತಿಯೊಂದಲ್ಲಿ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ತುಂಬ ಇಷ್ಟ ನಮಗೆ. ತುಂಬ ಚೆನ್ನಾಗಿ ಎಲ್ಲದರಲ್ಲೂ ಎಷ್ಟು ನೀಟ್ನೆಸ್ಸಾಗಿ ಬರುತ್ತೆ, ಶಿಸ್ತು ಚೆನ್ನಾಗಿದೆ. ತುಂಬ ಇಷ್ಟ ಆಗುತ್ತೆ ಆ ಹುಡುಗಿ ಗುಣ ಎಲ್ಲ ಭಾಳ ಇಷ್ಟ ನಮಗೆ ಬಸಣ್ಣವ್ರೆ. ನಿಜ ತುಂಬ ಚೆನ್ನಾಗಿ ಓದ್ತಾರೆ. ಮುಂದೆ ಒಂದು ಒಳ್ಳೆ ಕೆಲಸ ತಗೊಂಡು ಅವ್ರು ನಿಮ್ಗೊಂದು ಒಳ್ಳೆ ಹೆಸರು ತಗೊಂಬರ್ತಾರೆ. ಇಲ್ಲಿ ನೋಡಿ, ನಾವು ಆದಷ್ಟು ಬೇಡ ಅನ್ಬೇಡ್ದು ನೀವು. ನಾವು ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮಾಡ್ತೀವಿ. ಚೆನ್ನಾಗಿ ಓದಿಸಿ. ನಮ್ಮ ಮನೆ ಬಾಗಿಲಿಗೆ ಬಂದು ಹಿಂಗೆ ಹೇಳ್ತಾ ಇದ್ದೀರಾ ಅಂತಂದರೆ ನನಗಂತೂ ಭಾಳ ಖುಷಿ ಆಗ್ತೈತಿ. ನೋಡು ದೇವರು ಬಡವ್ರಿಗೆ ಇಂಥವ್ರನ್ನ ಇಟ್ಟಿರ್ತಾನೆ ಎಂಬುದು ನಿಜ. ನಮ್ಮ ಮನೆ ಬಾಗಿಲಿಗೆ ಬಂದು ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅಂದಮೇಲೆ ನಾವು ಬೇಡ ಅಂಬೋಕ್ಕಾಗುತ್ತಾ? ಬೇಡ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ. ದೇವರೇ ಕಳಿಸಿರ್ತಾನೆ ನಿಮ್ಮನ್ನು. ದೇವರು ಪರೀಕ್ಷೆ ಮಾಡೋಕ್ಕಂತಲೇ ಕಳಿಸಿರ್ತಾನೆ. ದೇವ್ರನ್ನ ಎಲ್ಲದರಲ್ಲೂ ಹುಡ್ಕಕ್ಕೆ ಹೋಗ್ಬಾರ್ದು. ನಿಮ್ಮಂಥವ್ರನಲ್ಲಿ ದೇವ್ರು ನೋಡಬೇಕು, ನಿಮ್ಮಂಥವ್ರದಾಗೆ ದೇವ್ರು ಕಾಣಬೇಕು. ಏನೇ ಬರಲಿ ಖರ್ಚು ನಾವು ನೋಡ್ಕೊಂತೀವಿ. ಪ್ರತಿಯೊಂದು ಏನೇ ಬೇಕಿದ್ರು ಗಗನ, ನಿನ್ನ ಬಟ್ಟೆ ಆಗಿರಲಿ, ಒಂದು ಪೆನ್ ಆಗಿರಲಿ, ಎಕ್ಸಸೈಸ್ ಆಗಿರಲಿ, ನಿಮ್ಮ ಅಪ್ಪನ ಏನು ಕೇಳ್ಕೊಡ್ದು, ನಾನು ಕೇಳು, ತೊಗೊಂಬಂದು ಕೊಡ್ತೀನಿ. ಸರಿನಾ? ಸರಿ ಆಯಿತು ಮಿಸ್. ನಾನೆಲ್ಲ ನನಗೆ ಪೆನ್ನು ಬುಕ್ಕು ಕೊಟ್ಟಿರೋವೆಲ್ಲನ ಹೇಳ್ತಿತ್ತು ನಮ್ಮ ಗಗನ. ನಮ್ಮ ಮಿಸ್ಸು ನೋಡಪ್ಪ ಇವನ್ನೆಲ್ಲ ತಗೊಂಬಂದು ಕೊಟ್ಟವ್ರೆ ಅಂತ ಹೇಳ್ತಿತ್ತು. ಬ್ಯಾಗುನು ಹೊಸ ತಗೊಂಬಂದು ಕೊಟ್ಟಿದ್ರ ಇಬ್ಬರಳ್ಗೂ. ನಮ್ಮ ಗುಂಡುಗೊಂದು ಏನೋ ಅಮ್ಮನಿಗೊಂದು ಹಂಗೆ ಅನ್ಕಂಡು. ಭಾಳ ಒಳ್ಳೆ ದೊಡ್ಡ ಮನಸ್ಸು ಮೇಡಮರ್ದು ಮಾಸ್ರದು ಅಂತ ಅನ್ಕಂಡೆ ನಾನು. ಕೇಳಿದೆ, ಯಾರಿದ್ದೀರಾ, ನಿಮ್ಮ ತಮ್ಮ ಇದ್ದಾನ ಅಂತ ಕೇಳಿದೆ. ಹೌದು ಸರ್, ನನ್ನ ತಮ್ಮ ಇದ್ದಾನೆ ಅಂತೇಳಿ ಹೇಳ್ತು. ಅದಕ್ಕೇ 2 ತರಿಸ್ರಿ ಮೇಡಮರೇ ಅಂತೇಳಿ ನಾನು ಮೇಡಮರ್ಗೆ ಹೇಳಿ 2 ತರಿಸ್ದೆ. ಏನೇ ಬೇಕಿದ್ರು ಕೇಳಮ್ಮ, ಒಂದು ಪೆನ್ಸಿಲ್, ಒಂದು ರಬ್ಬರ್ ಬೇಕಿದ್ರು ಹೇಳ್ರಿ. ಈಗ ನಾನು ಬೇಕಾದರೆ ಅವ್ನು ಓದಿಸ್ತೀನಿ, ಮೇಡಮರು ಈ ಹುಡುಗಿನ ಓದಿಸ್ತಾರೆ. ಅವನು ಚೆನ್ನಾಗಿ ಓದ್ತಾನೆ. ನಾನು ವಿಚಾರಿಸ್ದೆ ಅವ್ರನ್ನ, ಅಲ್ಲೇ ಮಿಡ್ಲ್ ಸ್ಕೂಲ್ ಮೇಷ್ಟ್ರದ್ದು ನಂಬರ್ ಇತ್ತು ಮೇಡಮ್ ಅವ್ರದ್ದು, ವಿಚಾರಿಸ್ದೆ. ಅವರು ಭಾಳ ಚೆನ್ನಾಗಿ ಓದ್ತಾರೆ. ಎಲ್ಲದರಲ್ಲೂ ಪರವಾಗಿಲ್ಲ ಸರ್, ಅವ್ರೂ ತುಂಬ ಫಾಸ್ಟ್ ಇದ್ದಾರೆ ಅಂತ. ಇಬ್ಬರು ಮಕ್ಕಳನ್ನ ಓದಿಸೋ ಜವಾಬ್ದಾರಿ ನಮ್ಮದು ಸರ್. ನೀವೇನು ತಲೆ ಕೆಡಿಸ್ಕೊಬೇಡಿ, ಮುಂದೆ ಏನೇ ಬರಲಿ ನಾವು ನೋಡ್ಕೊತೀವಿ. ಮಕ್ಳು ನೋಡ್ಮೇಲೆ ಚೆನ್ನಾಗಿ ಓದಿಸಿ ಅಷ್ಟೇ. ಸರಿ ಆಯಿತು ಸರ್. ಭಾಳ ಖುಷಿ ಆಗ್ತೈತಿ. ಹೋಗಮ್ಮ ಗಗನ, ಹಾಲಿದ್ರೆ ಒಂದಿಷ್ಟು ಹಾಲು ಕಾಸ್ಕೊಡೋಕೆ ಹೋಗು. ಟೀನಾ ಕಾಪಿನ ಏನು ಹಾಲೇ ಕುಡಿತೀರಾ ಸರ್? ಹಾಲೇ ಕಾಸ್ಬಿಡಿ. ಹಾಲಿದ್ರೆ ಹಾಲು ಕಾಸಿ, ಯಾವುದಾದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಯಾವುದೋ ನಿಮ್ಮ ಮನೇಲಿ ಇದ್ದಿದ್ದು, ಗುರು ಕೊಟ್ಟಿರೋದು, ನಾವು ಇಂಥದ್ದೇ ಅಂತ ಕೇಳಲ್ಲ. ನೋಡಿರಿ ಸರ್, ನೀವು ಇಂಥ ದೊಡ್ಡ ಕೆಲಸದಾಗಿದ್ದು ನಮ್ಮಂಥರ ಮನೆಗೆ ಬಂದಿಂತ ಮಾತಾಡಿ ಹಿಂಗೆ ನೀವು ಒಬ್ಬೊಬ್ರು ಅಯ್ಯೋ ಅವ್ರ ಮನೆಗೆ ಕುಕ್ಕಮಕ್ಕಾಗಲ್ಲ, ನಾವು ಹಂಗಿದ್ದೀವಿ ಹಿಂಗಿದ್ದೀವಿ ಅಂತ ದೌಲತ್ ಮಾಡ್ತಾರೆ. ಆದರೆ ನೀವು ಹಿಂಗೆ ಮಾತಾಡ್ತಾ ಇರೋದು ನೋಡಿದರೆ ನಿಮ್ದು ಎಷ್ಟು ಒಳ್ಳೆ ಗುಣ ಅನಿಸುತ್ತೆ. ಅಡ್ಜಸ್ಟ್ ಮಾಡ್ಕೊಂಬಲ್ಲ ಸಹ ಒಬ್ಬೊಬ್ರು. ಅಣ್ಣ, ಈ ಥರ ಕಷ್ಟ ಅನುಭವಿಸ್ಕೊಂಡು ಬಂದವ್ರಿಗೆ ಗೊತ್ತು ಅದ್ರ ಬಡತನದ ಕಷ್ಟ ಏನು, ಬಡತನ ಅಂದರೆ ಏನು, ಬಡತನ ಅಂದರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ, ಹಸು ಇರುತ್ತೆ ಅಂತೇಳಿ ಅನುಭವಿಸ್ಕೊಂಡು ಬಂದವ್ರಿಗೆ ಗೊತ್ತು. ಬಡತನ ಎಷ್ಟು ಕಷ್ಟ, ಬಡತನ ಅನ್ನೋದು ಯಾಕೆ ಬರುತ್ತೆ, ಎಷ್ಟು ಅದು ಒಂಥರ ಯಾವಾಗ ನಮಗೆ ಏನು ಕಣ್ಣೀರು ಹಾಕ್ಸುತ್ತೆ, ಎಲ್ಲಿ ಯಾವ ಮನಸ್ಸಿಗೆ ಬೇಜಾರ ಮಾಡಿಸುತ್ತೆ ಅನ್ನೋದು ಅನುಭವಿಸಿರೋರಿಗೆ ಗೊತ್ತು. ನಾವು ಈ ಥರ ಎಲ್ಲ ಅನುಭವಿಸ್ಕೊಂಡು ಬಂದಿರೋದಕ್ಕೇ ಗೊತ್ತು ಅಷ್ಟೇ. ಯಾವುದಾದ್ರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಏನು ಗುರು ಕೊಟ್ಟಿರೋದು ಏನು ಇಕ್ಕಿದ್ರೂ ನಾವು ತಿನ್ಕೊಂಡು ಹೋಗ್ತೀವಿ. ನಾವು ಇಂಥದ್ದೇ ಅಂಥದ್ದೇ ಅದೆಲ್ಲ ಇಲ್ಲ. ಸಿರ್ತಾನ ಬಂದೈತೆ ಅಂತ ಹೇಳಿ ನಾವು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಲ್ಲ ಅಣ್ಣವ್ರೆ. ಎಷ್ಟು ಒಳ್ಳೆ ಮನಸ್ಸು ಮೇಡಮರೇ ನಿಮ್ಮದು. ಹೋಗಮ್ಮ ಗಗನ, ಒಂದಿಷ್ಟು ಹಾಲು ಕಾಸು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗಗನ ಚೆನ್ನಾಗಿ ಓದೋದಕ್ಕೆ ಮೇಷ್ಟ್ರು ಮೇಡಮರು ಬಂದು ನಮ್ಮ ಗಗನನ್ನು ಗುಂಡನ್ನು ಅವರೇ ಓದಿಸ್ತೀವಿ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಿ. ನಾವೇ ಓದಿಸ್ತೀವಿ, ಎಲ್ಲಿವರೆಗೂ ಓದ್ತಾರೆ ಅವರು ಅಲ್ಲಿವರೆಗೂ ಓದಿಸ್ತೀವಿ ಅಂತ ಹೇಳ್ತಾರಲ್ಲ. ನೋಡ್ರಿ, ಇವಾಗಿನ ಕಾಲದಾಗ ಹಿಂಗೆ ಹೇಳೋ ಅಂತಾರೆ ಯಾರು ಸಿಗ್ತಾರೆ?
ದೊಡ್ಡ ಒಳ್ಳೆ ಮನಸ್ಸು ಇಬ್ರದು ಅಂತ ಹೇಳ್ಬೋದು. ಪಾಪ ಮೇಡಮರ್ಗೆ ಒಬ್ಬ ಮಗ ಇದ್ದಂತೆ, ಹಿಂಗೇನೋ ಆಯ್ತಂತೆ ಹೆಚ್ಚು ಕಡಿಮೆ. ಅವ್ರಿಗೂ ಇವಾಗ ಮಕ್ಕಳಿಲ್ಲ, ಇವ್ರಿಗೂ ಮಕ್ಕಳಿಲ್ಲವಂತೆ. ಅದಕ್ಕೇ ಇವರೇ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಾವು ಓದಿಸ್ತೀವಿ, ಚೆನ್ನಾಗಿ ಓದಿಸಿ ಅಂತೇಳಿ ಹೇಳಕ್ಕೆ ಬಂದವರಲ್ಲ. ನಿಜ ತುಂಬ ಖುಷಿ ಆಗುತ್ತೆ. ನಮ್ಮ ಗಗನ ಅದೃಷ್ಟ ಮಾಡೈತಿ. ಹಿಂಗೆ ಮೇಡಮರು ಮಾಸ್ಟ್ರು ಬಂದು ನಮ್ಮ ಅಂತಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ಗಗನೊಂದು ಅದೃಷ್ಟ ಅಂತ ಹೇಳ್ಬೋದು. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.